ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಯಾರ್ಯಾರು ನನ್ನ ವ್ಲಾಗ್ನ ನೋಡ್ತಾ ಇದ್ದೀರೋ ಅವರಿಗೆಲ್ಲರಿಗೂ ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರು ವ್ಲಾಗ್ನ ನೋಡ್ತಿದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಇವತ್ತು ನಿಮ್ಮ ಮುಂದೆ ಒಂದು ವಿಶೇಷವಾದಂಥ ಒಂದು ಗೊಜ್ಜನ್ನ ಮಾಡ್ಕೊಡೋದು ಹೇಳ್ಕೊಡ್ತೀನಿ. ಅದು ಯಾವ ಥರ ಇರುತ್ತೆ ಅಂದರೆ ಸ್ವಲ್ಪ ಸ್ವೀಟಾಗಿರುತ್ತೆ, ಸ್ವಲ್ಪ ಖಾರ ಆಗಿರುತ್ತೆ, ಸ್ವಲ್ಪ ಹುಳಿಯಾಗಿರುತ್ತೆ. ಸೊ ಆ ಥರದ್ದು ಒಂದು ಗೊಜ್ಜನ್ನ ಮಾಡೋದು ನಿಮ್ಗೆ ಹೇಳ್ಕೊಡ್ತೀನಿ. ಇದು ರೊಟ್ಟಿಗೆ, ಚಪಾತಿಗೆ, ನೀರು ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ಯಾಕೆ ತಡ ಮಾಡ್ತಿದ್ದೀರಾ? ಬನ್ನಿ ನನ್ನ ಕಿಚನಿಗೆ ಹೋಗಿ ಆ ಒಂದು ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಮಾವಿನ ಹಣ್ಣಿನ ಗೊಜ್ಜು ಮಾಡಲಿಕ್ಕೆ ಮೊದಲು ಬೇಕಾಗಿರೋದು ಮಾವಿನಕಾಯಿ. ಅದು ಇಷ್ಟಿಷ್ಟೇ ಸಣ್ಣ ಸಣ್ಣದಾಗಿರೋ ಮಾವಿನಕಾಯಿ ಬೇಕು. ಇದು ನೀವು ಅಂಗಡಿಲೆಲ್ಲ ಸಿಕ್ಕುತ್ತಲ್ಲ ದೊಡ್ಡ ದೊಡ್ಡ ಮಾವಿನಕಾಯಿ, ಅದರಲ್ಲಿ ಮಾಡ್ಬೋದು, ಬಟ್ ಇದರಷ್ಟು ಟೇಸ್ಟ್ ಬರೋದಿಲ್ಲ. ಇದು ನಮ್ಮ ಮಲೆನಾಡು ಸೈಡಲ್ಲಿ ಇದನ್ನು ಕಾಟ್ ಮಾವು ಅಂತ ಅಂತಾರೆ. ಸೊ ಈ ಮಾವಿನಕಾಯಿ ಬೇಕು. ಹಾಗಾಗಿ ಇಷ್ಟು ಐಟಮ್ಸ್ ಬೇಕು. ಒಂದನೇದು ಕಾಯಿ, ಖಾರದ ಪುಡಿ, ಬೆಲ್ಲ, ಧನಿಯಾ ಪುಡಿ, ಬೆಳ್ಳುಳ್ಳಿ, ಜೀರಿಗೆ, ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಜೀರಿಗೆ. ಸೊ ಇಷ್ಟು. ಬೆಲ್ಲ ಮತ್ತು ಕರಿಬೇವು ಮತ್ತು ಸಾಸಿವೆ ಇಷ್ಟನ್ನು ಬಿಟ್ಬಿಟ್ಟು ಇದಿಷ್ಟನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಸೊ ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಕಾಯಿ ನಿಮ್ಮ ಹತ್ರ ಮಾವಿನ ಹಣ್ಣು ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಜಾಸ್ತಿ ಗೊಜ್ಜು ಬೇಕು ಅಂತಂದರೆ ಜಾಸ್ತಿ ಕಾಯಿ ಹಾಕ್ಕೋಬೇಕಾಗುತ್ತೆ. ಕಡಿಮೆ ಗೊಜ್ಜು ಬೇಕಂದರೆ ಕಡಿಮೆ ಕಾಯಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಒಂದು ಹಾಫ್ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಖಾರ ಫುಲ್ ಪೇಸ್ಟ್ ಆಗಬೇಕು, ಆವಾಗ ಇದು ಚೆನ್ನಾಗಿ ಬರುತ್ತೆ. ಈ ಮಾವಿನಕಾಯಿನ ಸಿಪ್ಪೆನ ತಗೊಳ್ಳೋಣ. ಫಸ್ಟಿಗೆ ತಕ್ಕೊಂಡು ನಿಮಗೆ ತೋರಿಸ್ತೀನಿ. ಇದನ್ನು ಈ ಥರ ಸಿಪ್ಪೆ ಬಿಡಿಸಿ ಈ ಥರ ಇದು ಮಾಡಬೇಕು. ಇದನ್ನು ಹೀಗೆ ಎಲ್ಲ ರಸ ಹೊರಗೆ ಬರೋ ತನಕ ಫುಲ್ಲು ಇದನ್ನು ಸ್ಮ್ಯಾಶ್ ಮಾಡಬೇಕು. ಇದು ಕೈಯಲ್ಲೇ ಮಾಡಬೇಕು, ಯಾವುದೇ ಥರ ಸ್ಮ್ಯಾಶರಲ್ಲಿ ಮಾಡಲಿಕ್ಕೆ ಆಗಲ್ಲ, ಅಷ್ಟು ಟೇಸ್ಟ್ ಬರೋದಿಲ್ಲ. ಈ ಥರ ಫುಲ್ಲು ಎಲ್ಲ ಪಲ್ಪನ್ನ ತೆಗಿಬೇಕು. ಇದೀಗ ಈ ಥರ ಆಗಿದೆ. ಪಲ್ಪ್ ಬೇರೆ, ಗೋಲ್ಡ್ ಬೇರೆ ಆಗಿದೆ. ಸೊ ಇದಕ್ಕೆ ನಾವೇನು ಖಾರ ರುಬ್ಬಿಟ್ಕೊಂಡಿರ್ತೀವೋ ಆ ಖಾರನ ಇದಕ್ಕೆ ಹಾಕ್ಬಿಟ್ಟು ತಿರ್ಸೋಣ, ಲೈಕ್ ಮಿಕ್ಸ್ ಮಾಡೋಣ. ಓಕೆ, ಫ್ರೆಂಡ್ಸ್, ಇದಕ್ಕೆ ಒಂದಿಷ್ಟು ಉಪ್ಪು ಹಾಕೊಳ್ಳೋಣ. ಜಾಸ್ತಿ ಉಪ್ಪು ಬೇಡ, ಸ್ವಲ್ಪ ಉಪ್ಪು ಸಾಕು. ಇಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಈ ಬೆಲ್ಲನ ಇದಕ್ಕೆ ಹಾಕ್ಕೊಬಿಡೋಣ. ಆರ್ಗ್ಯಾನಿಕ್ ಬೆಲ್ಲ, ಅದಕ್ಕೆ ಈ ಕಲರ್ ಇದೆ. ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡೋದು ತುಂಬ ಒಳ್ಳೆಯದು ಅಂತ ಅಂತಾರೆ. ಸ್ವಲ್ಪ ಆ ಕಡೆ ಇರಲಿ. ಅದು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡೋದು ಒಳ್ಳೆಯದು ಅಂತಾರೆ ಶುಗರ್ಗಿಂತ. ಸೊ ಅದಕ್ಕೆ ನಾನು ಶುಗರೇನು ಯೂಸ್ ಮಾಡೋದೇನು ಬೇಡ. ಇದಕ್ಕೆ ಹಿಂದಿನ ಕಾಲದಿಂದನೂ ಒಂದು ರೂಢಿ ಬೆಲ್ಲ ಹಾಕಿ ಮಾವಿನ ಹಣ್ಣಿನ ಗೊಜ್ಜು ಮಾಡೋದು ಅಂತ. ಇದು ನಮ್ಮೂರ ಸೈಡು ತುಂಬ ಫೇಮಸ್ಸು, ಮಲೆನಾಡಲ್ಲಿ ತುಂಬ ಫೇಮಸ್ಸು. ಈಗ ನಾನು ಮೊನ್ನೆ ಬರಬೇಕಾದ್ರೂ ಅಷ್ಟೇ ನಮ್ಮ ಅಮ್ಮನ ಹತ್ರ ಮಾಡಿಸ್ಕೊಂಡ್ಬಿಟ್ಟು ತಿಂದ್ಕೊಂಡೇ ಬಂದೆ. ಒಗ್ಗರಣೆಗೆ ಗಾಣದ ಎಣ್ಣೆನೇ ಜಾಸ್ತಿ ಯೂಸ್ ಮಾಡೋದು. ಕರೀಲಿಕ್ಕೆಲ್ಲ ಸನ್ಫ್ಲವರ್ಸ್ ಆ ಥರದ ಆಯಿಲ್ನ ಯೂಸ್ ಮಾಡ್ತೀನಿ, ಬಟ್ ಒಗ್ಗರಣೆಗೆಲ್ಲ ಇದೇ ಥರ ಎಣ್ಣೆ ತೊಗೊಳ್ಳೋದು. ಇದು ತುಂಬ ಚೆನ್ನಾಗಿದೆ, ಒಂದ್ಸಲ ಟ್ರೈ ಮಾಡಬೇಕಾದ್ರೆ ನೋಡಿ. ನಾನು 1 ಲೀಟ್ರ್ ಇದು ತೊಗೊಂಡಿದ್ದೀನಿ, 1 ಲೀಟ್ರ್ ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಒಂದು ಒಗ್ಗರಣೆ ಕೊಟ್ಟರೆ ಮಾವಿನ ಹಣ್ಣು ಗೊಜ್ಜು ಸಖತ್ತಾಗಿರುತ್ತೆ.
ಫ್ರೆಂಡ್ಸ್, ನಿಮಗೆ ಏನಾದರೂ ಈ ಮಾವಿನ ಹಣ್ಣಿನ ಗೊಜ್ಜು ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ಹೇಗಾಯಿತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಪ್ರೀತಿ ಪಾತ್ರರಿಗೆ ಕಳಿಸಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಎಲ್ಲ ವಿಡಿಯೋದಲ್ಲಿ ಇದನ್ನೇ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ಹೇಳ್ಬಿಟ್ಟು. ಈ ರೆಸಿಪಿ ತುಂಬ ಚೆನ್ನಾಗಿದೆ, ಪ್ಲೀಸ್ ಟ್ರೈ ಮಾಡಿ. ಇದು ಸಣ್ಣ ಮಾವಿನ ಹಣ್ಣಲ್ಲಿ ನಿಮಗೆ ಸಿಕ್ಕಿದ್ರೆ ಅದರಲ್ಲಿ ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಾವಿನ ಹಣ್ಣು ಏನಾದರೂ ಸ್ವಲ್ಪ ಹುಳಿ ಇತ್ತು ಅಂದರೆ ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕಿ. ದಿಸ್ ಈಸ್ ಗುಡ್ ಫಾರ್ ಹೆಲ್ತ್. ನಿಮಗೆ ಯಾರಿಗೆ ನಿದ್ರೆ ಸಮಸ್ಯೆ ಇರುತ್ತೋ ಅವರು ಮಾವಿನ ಹಣ್ಣನ್ನು ಜಾಸ್ತಿ ತಿನ್ನೋದ್ರಿಂದ ನಿದ್ದೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಸೊ ಇನ್ಯಾಕೆ ತಡ, ಈ ವ್ಲಾಗ್ನ ನೋಡಿದ್ದೀರಾ ಅಲ್ವಾ ನೀವು, ಈ ರೆಸಿಪಿನ ಮಾಡಿ ನನಗೆ ಕಮೆಂಟ್ ಮಾಡ್ತೀರಾ ಅಲ್ವಾ. ಸೊ ಥ್ಯಾಂಕ್ ಯು, ಬಾಯ್.